ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂತಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದ ರೈತನೋರ್ವ ಕಾಯಕವೇ ಕೈಲಾಸ ಎಂಬುವಂತೆ ಕೃಷಿಯನ್ನೇ ನಂಬಿಕೊಂಡು ಸುಮಾರು 5 ತಲೆಮಾರುಗಳಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ರೈತನೋರ್ವ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಗುರುತಿಸಿಕೊಳ್ತಾ ಇದ್ದಾನೆ. ತಮಗಿರುವಂತಹ ಜಮೀನಿನಲ್ಲಿ ಸುಮಾರು 100ಕ್ಕೂ ಅಧಿಕ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳ ಸಾಕಾಣಿಕೆ, ಹಳ್ಳಿಕಾರ ಆಗಿರ್ಬೋದು, ವಿವಿಧ ತಳಿಯ ಮೇಕೆ, ಕುರಿಗಳು, ನಾಯಿಗಳು, ಜೊತೆಗೆ ಕೋಳಿ ಸಾಕಾಣಿಕೆ, ಹೀಗೆ ಸಾಕಷ್ಟು ರೀತಿಯಾದಂತಹ ಹೈನುಗಾರಿಕೆಯಲ್ಲಿಯೂ ಸಹ ಬಹಳಷ್ಟು ಪ್ರಸಿದ್ಧಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕೃಷಿಯಲ್ಲಿ ತಮ್ಮದೇ ಆದಂತಹ ಕೈಚಳಕದಿಂದ ಸೈ ಎನಿಸಿಕೊಂಡು ಕೃಷಿಯಲ್ಲಿ ಲಾಭವನ್ನು ಪಡೆದುಕೊಂಡು ಮಾದರಿ ರೈತನಾಗಿಯೂ ಸಹ ಗುರುತಿಸಿಕೊಂಡು ಇಂದಿನ ಯುವ ಪೀಳಿಗೆಗೆ ಸಾಕಷ್ಟು ಮಾದರಿಯಾಗಿದ್ದಾರೆ. ಜೊತೆಗೆ ಸುಮಾರು 5 ತಲೆಮಾರುಗಳಿಂದ ಹುಣಸೆಕಾಯಿಯ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಮಾವಿನ ಫಸಲಿನಲ್ಲಿಯೂ ಸಹ ತಮ್ಮದೇ ಆದಂತಹ ಕೈ ಚಾಪನ್ನು ಚೂಪಿ ತಮ್ಮತ್ತ ಆಕರ್ಷಣೆ ಮಾಡಿಕೊಂಡಿದ್ದಾರೆ. ವಿವಿಧ ರೀತಿಯಾದಂತಹ ಮಾವಿನ ತಳಿಗಳನ್ನು ಬೆಳೆದು ಎಲ್ಲರಿಗೂ ಸಹ ಸಾಕಷ್ಟು ರೀತಿಯಾದಂತಹ ಆಕರ್ಷಣೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಂದೇ ತೋಟದಲ್ಲಿ ವಿವಿಧ ರೀತಿಯಾದಂತಹ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ದ್ರಾಕ್ಷಿ ಆಗಿರ್ಬೋದು, ತೆಂಗು ಆಗಿರಬಹುದು, ಮಾವು ಆಗಿರಬಹುದು, ಅಷ್ಟೇ ಅಲ್ಲ ನಲ್ಲಿಕಾಯಿ ಆಗಿರಬಹುದು, ನಿಂಬೆ ಆಗಿರಬಹುದು, ನುಗ್ಗೆಕಾಯಿ ಆಗಿರ್ಬೋದು, ಸೇಬು ಆಗಿರಬಹುದು, ಹಲಸಿನ ಹಣ್ಣು ಆಗಿರ್ಬೋದು, ಹೀಗೆ ಒಂದಲ್ಲ ಎರಡಲ್ಲ 100 ಬಗೆಯ ವಿವಿಧ ರೀತಿಯಾದಂತಹ ಗಿಡಗಳನ್ನು ಬೆಳೆದು ಪರಿಸರ ಸಂರಕ್ಷಣೆಯ ಜೊತೆಗೆ ತಮ್ಮ ಆದಾಯದ ಮೂಲಗಳನ್ನು ಸಹ ಹೆಚ್ಚಿಸಿಕೊಂಡಿದ್ದಾರೆ. ಇದೇ ಒಂದು ರೀತಿಯಾದಂತಹ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ತಲೆಮಾರುಗಳಿಂದಲೂ ಸಹ ಇದ್ದಂತಹ 2 ಎಕರೆ ಜಮೀನನ್ನು ಈಗ ಒಂದು ರೀತಿಯಾದಂತಹ ಜಮೀನ್ದಾರರಾಗಿ ಗುರುತಿಸಿಕೊಳ್ಳುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದ್ದಾರೆ. ಇದರ ಹಿಂದೆ ಸಾಕಷ್ಟು ರೀತಿಯಾದಂತಹ ಶ್ರಮ ಇರುತ್ತೆ ಅಂದರೆ ಖಂಡಿತವಾಗಿಯೂ ನೀವು ನಂಬಲೇಬೇಕು. ತಮಗಿರುವಂತಹ ಒಂದು ಜಮೀನಿನಲ್ಲಿ ಟೊಮೆಟೊವನ್ನು ಸಹ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಇರುವಂತಹ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡಿ ಅದರಲ್ಲಿಯೂ ಸಹ ಸೈ ಎನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ರೀತಿಯಾದಂತಹ ಶ್ರೀಗಂಧ ಮರಗಳನ್ನು ಆಗಿರಬಹುದು, ಮಹಾಗನಿ ಗಿಡಗಳ ಆಗಿರಬಹುದು, ಹೀಗೆ ಬಗೆಬಗೆಯ ಗಿಡಗಳನ್ನು ಬೆಳೆದಿದ್ದಾರೆ. ಸಪೋಟ ಆಗಿರಬಹುದು, ಹೀಗೆ ಸಾಕಷ್ಟು ರೀತಿಯಾದಂತಹ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಜೊತೆಗೆ ಗೊಬ್ಬರವನ್ನು ತಯಾರಿಸುವಲ್ಲಿ ಎರೆಹುಳು ಸಾಕಾಣಿಕೆ ಆಗಿರಬಹುದು, ಜೊತೆಗೆ ಜೇನು ಸಾಕಾಣಿಕೆ ಆಗಿರಬಹುದು, ಹೀಗೆ ಸಾಕಷ್ಟು ರೀತಿಯಾದಂತಹ ವಿವಿಧ ಬಗೆಯ ಕೃಷಿ ಕಾಯಕವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಹಳಷ್ಟು ಯಶಸ್ವಿಯಾದಂತಹ ರೈತರಾಗಿರುವಂತಹ ಒಂದು ರೀತಿಯಾದಂತಹ ಯಶಸ್ಸು ಪಡೆದುಕೊಂಡಿರುವಂತಹ ರೈತರು ಈಗ ನಮ್ಮ ಜೊತೆ ಇರುವಂತಹದ್ದು. ತಮ್ಮ ಯಶಸ್ಸಿನ ಆದಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನ್ಯೂಸ್ 18ಗೆ ನೀಡಿರುವಂತಹದ್ದು. ರೇಷ್ಮೆ ಬೆಳೆ ನಾವು 1200 ಮಟ್ಟೆ ಮೇಯಿಸ್ತಾ ಇದ್ವಿ. ದೊಡ್ಡ ಮನೆ ಇದೆ, ನೀವು ನೋಡಿರ್ಬೋದು, ಬಂದಕ್ಕೆ ನೋಡಿದ್ದೀರಿ. ಆವಾಗ ಕೃಷಿ ಕಾರ್ಮಿಕರ ಕೊರತೆ ಇರಲಿಲ್ಲ. ಇತ್ತೀಚೆಗೆ ಬರ್ತಾ ಬರ್ತಾ ಕೃಷಿ ಕಾರ್ಮಿಕರ ಕೊರತೆ ಇತ್ತು. 1200 ಮಟ್ಟೆ ಮೇಯಿಸೋರು ಇವಾಗ 150 ಮಟ್ಟೆಗೆ ಬಂದಿದ್ದೀವಿ. ತಿಂಗಳು 150 ಮಟ್ಟೆ ಮೇಯಿಸ್ತೀವಿ. ದಿನಕ್ಕೆ 2 ಸೊಪ್ಪು ಹಾಕೋದು, 22 ದಿನಕ್ಕೆ ಮಾರ್ಕೆಟ್ಗೆ ಹೋಗ್ತೀವಿ. ಅಲ್ಲಿಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮುಗ್ದ. ಅಲ್ಲಿ ಈ ಹಾಲ್ನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮುಗ್ದ. ಇನ್ನು ಕುರಿ ಮೇಕೆಯಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ ಒಬ್ಬ ಮುಗ್ದ. ಇದೆಲ್ಲ ನೋಡ್ಕೊಡೋದಕ್ಕೆ ಇನ್ನೊಬ್ಬ ಇಂಜಿನಿಯರ್ ಮುಗ್ದ. ಇವ್ರ ಜೊತೆಗೆ ಇವ್ರು 16 ಜನ ಕೆಲಸ ಕೊಟ್ಟಿದ್ದಾರಲ್ಲ, ಇವರೇ ಅಲ್ಲ. ಅಲ್ಲಿಗೆ ರೇಷ್ಮೆಯಿಂದ ಅದಾಯಿತು. ಹುಣಸೆ 5 ತಲೆಮಾರು ಅಂತ ಹೇಳಿದ್ವಿ. ತೆಂಗು 78ರಲ್ಲಿ ಪದವೀಧರನಾಗಿ ಬಂದು ಹಾಕಿದ್ದು ಇವತ್ತಿಗೆ ಆದಾಯ ಕೊಡ್ತಾನೇ ಇದೆ. ಅದು ಕಲ್ಪವೃಕ್ಷ. ತೆಂಗಿನ ಗೆರೆಯಿಂದ ಹಿಡಿದು, ನಿಮ್ಮ ತೆಂಗಿನಕಾಯಿಂದ ಹಿಡಿದು, ಕೊಬ್ಬರಿಯಿಂದ ಹಿಡಿದು, ಎಳ್ನೀರಿಂದ ಹಿಡಿದು ಎಲ್ಲೂ ಇದೆ. ಯಾವತ್ತೂ ಅಷ್ಟೇ. ಇವತ್ತು 50 ಮರ ಇದ್ದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಹುಣಸೆ ಇದೆ, ಮಾವಿದೆ, ಜಮುನೇರಳೆ ಇದೆ, ತೆಂಗಿದೆ, ಸೀಬೆ ಇದೆ, ಸಪೋಟ ಇದೆ, ಸೀತಾಫಲ ಇದೆ, ಹಲಸಿದೆ, ನಳ್ಳಿ ಇದೆ, ನಿಂಬೆ ಇದೆ, ಬಾಳೆ ಇದೆ. ಇನ್ನೂ ಹೇಳಕ್ಕೆ ಪರಂಗಿ ಇದೆ. ಇನ್ನೂ ಹೇಳಕ್ಕೆ ಹೋದರೆ ಹಲಸಿದೆ, ಮತ್ತು ಇನ್ನು ಈ ಶ್ರೀಗಂಧ ಆಯಿತು. ಮತ್ತು ಈ ಜಾನುವಾರು ಮೇವಿಗೆ
ನುಗ್ಗೆ ಮರ ಇದೆ, ಅದು ಬಹು ಉಪಯೋಗಿ, ಅದು ಔಷಧಿ ಗುಣ ಐತಿ ಅಂತೆ. ಊರಿನವರಲ್ಲಿ ನುಗ್ಗೆ ಸೊಪ್ಪಿಗೆ ಬರ್ತಾರೆ, ಕಾಯಿಗೆ ಬರ್ತಾರೆ, ಹೂವಿಗೂ ಬರ್ತಾರೆ. ಮತ್ತು ಅಗಸೆ ಇದೆ, ಅದು ಬಹು ಉಪಯೋಗಿ, ಮೇವಿಗಿದೆ, ಅದು ಹೂವಿಗೆ ಬರ್ತಾರೆ, ಅದ್ರ ಬೀಜಕ್ಕೆ ಬರ್ತಾರೆ. ಆವಾಗ ಅಲ್ಲಿ ಇದ್ದರೆ ಕೋಟಿಗಳು ಬರ್ತದೆ, ಅದು ಸ್ವಲ್ಪ ದಿನ ಕಾಪಾಡಿದ್ರೆ. ಅದೇನು ನಮ್ಮತನವನ್ನು ನಾವು ಬೇರೆಯವ್ರು ಮಾರ್ಕೋಬಾರ್ದು ಅಂತ ಇವೆಲ್ಲ. ಹೌದು, ಗಿಡ ಮಾರ್ಕೊಳ್ಳೋದು. ಅಲ್ಲಿ ನಮ್ಮತನ ಉಳಿತಲ್ಲ, ಇವೆಲ್ಲ ಉಳಿತಲ್ಲ. ನಮ್ಮ ಕೃಷಿ ಹೊಂಡ ಹೆಂಗೆ ಅಂತ ಹೇಳಿದ್ರೆ, ಒಳಗಡೆ ಮೀನಿದೆ, ತೆಂಗಿದೆ, ಸುತ್ತು ಬಾಳೆ ಇದೆ, ಕಬ್ಬಿದೆ, ಹೂವಿನ ಗಿಡ ಇದೆ, ಈ ನಿಮ್ಮ ನಲ್ಲಿ ಇದೆ, ಹೆಬ್ಬೇವಿನ ಗಿಡ ಇದೆ. ಒಬ್ಬ ಸಾಫ್ಟ್ವೇರ್ ಕಂಪ್ನಿಯಲ್ಲಿ 10 ಜನಕ್ಕೆ ಕೆಲಸ ಕೊಡ್ಬೋದು, 50 ಜನ, 500 ಕೊಡ್ಬೋದು, 1000 ಜನಕ್ಕೆ ಕೊಡ್ಬೋದು. ಕೃಷಿ ಮಾಡಿ ನಾವು ಕೂಡ 100 ಜನ ಕೆಲಸ ಕೊಟ್ಟಿದ್ದೀನಿ ಇಲ್ಲಿ. ಮತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ, ನಾನು ಒಬ್ಬನೇ ತಿಂತ ಇಲ್ಲ. ಇಲ್ಲಿ ಹಾವಿದೆ, ನವಿಲಿದೆ, ಜಿಂಕೆ ಇದೆ, ಮೊಲ ಇದೆ, ಎಲ್ಲ ಪ್ರಾಣಿಗಳು ಪಕ್ಷಿಗಳ ಜೊತೆ ನಾವಿಲ್ಲಿ ಜೀವನ ಮಾಡ್ತಾಯಿದ್ವಿ, ಎಲ್ಲ ಆಶ್ರಯ ಕೊಟ್ಟಿದ್ವಿ. ಇದು ರೈತ. ಮತ್ತು ನಮ್ಮ ಸಿದ್ಧಾಂತ ಏನಪ್ಪ ಅಂದರೆ, ಕಾಯಕವೇ ಕೈಲಾಸ. ನನಗೆ 72 ವರ್ಷ, 5:30 ಗಂಟೆಗೆ ಇಲ್ಲಿ ಇರ್ತೀನಿ. ಎಲ್ಲ ಜನ ನೋಡ್ತಾ ಇರ್ತಾರೆ ನನ್ನ. ಯೂತ್ಗಿಷ್ಟೇ, ನೀವು ಆ ಬೆಂಗಳೂರು ನಗರನ ನೋಡಿದ್ರೆ ಯಾರಾದರೂ ಏನೋ ಕರ್ಮ ಅಂತ ಹೇಳ್ತಾರಲ್ಲ, ಏನೋ ಹಿಂದೂ ಜನ ಒಂದು ಜನ ಅಂತ, ಅಷ್ಟೊಂದು ಹೊಗೆ ಬರ್ತಾಯಿದೆ. ನಾನು ಯಾವುದು ಅಪ್ಪಿದ ಮದುವೆಗೆ ಹೋಗೋದಿಲ್ಲ, ಕರೆದು ಮದುವೆಗೆ ಹೋಗಿದ್ದೆ, BTM ಲೋಟ್ ಅಂತೆ. ರಾಜಪ್ಪನವ್ರೆ, ನಮ್ಮ ಬಸ್ ಸ್ಟ್ಯಾಂಡ್ಗೆ ಬರೋಕ್ಕೆ ನಾನು 3 ಗಂಟೆ ತೊಗೊಂಡೆ. ಹೊಗೆ, ಪೊಲ್ಯೂಷನ್, ಆ ಒಂದು ವಾಹನ ದಟ್ಟಣೆ ನನಗೆ ಊರು ಸೇರ್ತಿರೋ ಇಲ್ಲವೋ ಅಂತು. ಇವತ್ತು ಮನಸ್ಸಿದ್ರೆ ಮಾರ್ಗ, ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಲ್ಲಿ ಇವಾಗೇನೋ ಎಲ್ಲ ಬೋರ್ಡ್ಗಳು ಹಾಕ್ತಿರ್ತಾರೆ ಬೆಂಗಳೂರಲ್ಲಿ 24x7 ಅಂತ. ಆ 24x7 ಮಾಡಿದ್ರೆ ಅವನೇ ರಾಜ. ಅದರಲ್ಲಿ ನಾವು ಕುವೆಂಪು ಅವರಿಂದ ಹೇಳಿದ್ದಾರೆ ರೈತನ ಬಗ್ಗೆ. ಒಬ್ಬ ಜಲಗಾರನ ನಾಟಕದಲ್ಲಿ ಜಲಗಾರನ ಬಾಯಲ್ಲಿ ಹಿತ ನುಡಿಗಳನ್ನು ನುಡಿಸಿದ್ದಾನೆ, ರೈತನ ಪ್ರಶಂಸೆ ನುಡಿಗಳನ್ನು ನುಡಿಸಿದ್ದಾನೆ. ಏನಂತಪ್ಪ ಅಂತ ಹೇಳಿದ್ರೆ, ನೇಗಲ ಯೋಗಿಯು ನಾನು, ಮಣ್ಣಿನ ಭೋಗಿಯು ನಾನು, ಕೆರೆಗಳ ತೊರೆಗಳ ಒಳಗಳ ಬನಗಳ ದೊರೆ ನಾನು, ಒಯ್ಯುವೆ ಗೈಯುವೆ ಉಣ್ಣುವೆ ಉಣಿಸುವೆ ನಾನು, ನೇಗಲೆ ಗೆರೆಯೇ ತೋರುವುದು ನನಗೆ ಮುಕ್ತಿಯ ಹಾದಿಯನು, ವೇದಗಳೆಲ್ಲ ನನಗೆ ಅರಿಯದು ಅಂತ್ಯ ಆದಿಯನು, ನನ್ನನ್ನರಿಯುವೆ ಕರ್ಮದಳಿ ಸೊಬಗನು ಕಾಣುವೆ ಧರ್ಮದಳಿ, ಬದುಕಿ ಬಾಳಿ ಕರ್ತವ್ಯ ಮಾಡಿ ಇಹಪರಗಳನ್ನು ಸಾಧಿಸುವೆ, ಬದುಕಿ ಬಾಳಿ ಕರ್ತವ್ಯ ಮಾಡಿ ಮೇಲಾಗುವುದನ್ನು ಬೋಧಿಸುವೆ. ತಾಲೂಕಿನ ಕುರುಟಹಳ್ಳಿಯ ರೈತ ರಾಧಾಕೃಷ್ಣ ಪದವಿ ಪಡೆದಿದ್ದರೂ ಸಹ, ಸರ್ಕಾರಿ ಉದ್ಯೋಗ ಬಂದಿದ್ದರೂ ಸಹ ಎಲ್ಲವನ್ನ ತೊರೆದು ಕೃಷಿಯನ್ನೇ ತಮ್ಮ ಜೀವನವನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ಇಂದಿನ ಯುವ ಜನತೆ ಸಿಲಿಕಾನ್ ಸಿಟಿ ಸೇರಿದಂತೆ ಬಹಳಷ್ಟು ದೇಶ ವಿದೇಶಗಳನ್ನು ಸುತ್ತಾಟ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಇಲ್ಲಿರುವಂತಹ ರೈತ ತಮಗಿರುವಂತಹ ಜಮೀನಿನಲ್ಲಿ ನೂರಾರು ಬೆಳೆಗಳನ್ನು ಬೆಳೆದು ಯಶಸ್ವಿಯಾದಂತಹ ರೈತರು ಹಾಗೂ ಪ್ರಗತಿಪರ ರೈತರು ಆಗಿ ಗುರುತಿಸಿಕೊಂಡಿದ್ದಾರೆ. ಇಂದಿನ ಯುವಜನತೆ ಕಾಯಕವೇ ಕೈಲಾಸ ಎಂಬಂತೆ ಕೃಷಿಯಲ್ಲಿ ತೊಡಗಿಕೊಂಡ್ರೆ ತಮ್ಮ ಮುಂದಿನ ಭವಿಷ್ಯವನ್ನು ಪ್ರಕೃತಿ ಹಾಗೂ ಕೃಷಿ ಕಾಪಾಡುತ್ತೆ ಎನ್ನುವುದೇ ಮಾದರಿ ರೈತನ ಉದ್ದೇಶವಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷತೆ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.